ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಪ್ಪುಗೆ ಮಧ್ಯಾಹ್ನ ಊಟಕ್ಕೆ ಅಂತ ಡ್ರೈ ಫ್ರೂಟ್ಸ್ದು ಕಿರು ಮಾಡ್ತಾಯಿದ್ದೀನಿ. ವೆಯ್ಟ್ ಗೇನ್ ರೆಸಿಪಿ ಆಲ್ರೆಡಿ ನಾನು ಅದನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ. ಪಪ್ಪು ಮಲ್ಕೊಂಡಿದ್ದಾನೆ. ಅವನು ಬೆಳಿಗ್ಗೆ ಅದನ್ನ ಎದ್ಬಿಟ್ಟು ಒಂದು ಸ್ವಲ್ಪ ಊಟ ತಿಂಡಿ ತಿಂದ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಸುಮ್ಮನೆ ಅದು ತೊಟ್ಲಿದೆಯಲ್ಲ, ಮರದ ತೊಟ್ಲು, ಅದರೊಳಗಡೆ ಹಾಕಿ ತೂಗ್ತಾ ಇತ್ತು. ಹಂಗೆ ಮಲ್ಕೊಬಿಟ್ಟ. ನಿದ್ದೆ ಬರ್ತಿತ್ತೋ ಏನೋ ಗೊತ್ತಿಲ್ಲ, ಹಂಗೆ ಮಲಗಿಬಿಟ್ಟ. ಅದು ಏನೋ ಒಂದು 1/4 ಗಂಟೆ ಮಲಗಿದ್ದೇನೋ ಅಷ್ಟೇ, ಎದ್ಬಿಟ್ಟ. ಪುನಃ ಸುಮ್ಮನೆ ಕೈ ಅಂತಿದ್ದ. ಅದು ನಿದ್ದೆ ಕಂಪ್ಲೀಟ್ ಆಗಿರಲಿಲ್ವಲ್ಲ, ಅದಕ್ಕೆ. ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಇವಾಗ ಲಾಲಿಗೆ ಹಾಕಿ ಮಲಗಿಸಿದ್ದೀನಿ. ಮಲ್ಕೊಂಡಿದ್ದಾನೆ. ಅದನ್ನು ಸ್ವಲ್ಪ ರುಬ್ಬಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನು ಇವಾಗ ರುಬ್ಬಕ್ಕೆ ಹೋದರೆ ಮಿಕ್ಸಿ ಸೌಂಡ್ ಆದರೆ ಅವನು ಎದ್ಬಿಡ್ತಾನಲ್ಲ, ಅದಕ್ಕೆ ಏನೂ ಮಾಡಿಲ್ಲ. ಸುಮ್ಮನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನು ಏನೂ ಮಾಡಿಲ್ಲ. ಅವನು ಎದ್ದ ಮೇಲೆ ಅದೆಲ್ಲ ರುಬ್ಬಿಟ್ಟು ಮಾಡಬೇಕು. ನಾನಿವತ್ತು ನಿಮಗೆ ನನ್ನ ಹತ್ರ ಇರುವಂತಹ ಗೋಲ್ಡ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನೇನಿದೆ ನನ್ನ ಹತ್ರ ಗೋಲ್ಡ್ ಕಲೆಕ್ಷನ್ಸ್ ಅಂತ. ಮತ್ತು ಇವತ್ತು ಪಾಪುದು ವೆಯ್ಟ್ ಚೆಕ್ ಮಾಡಬೇಕು, ಈ ಮಂತ್ದು. ನಾನು ಆದಷ್ಟು ಒಂದು ಬರ್ತ್ಡೇ ದಿವಸನೇ ಚೆಕ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ಆಗೋದಿಲ್ಲ, ಎಲ್ಲ ಮರ್ತೋಗ್ಬಿಡುತ್ತೆ. ಹಿಂಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿರುತ್ತೆ. ಸೊ ಇದಕ್ಕೆ ಅಟ್ಲೀಸ್ಟ್ ಇವತ್ತಾದರೂ ವೆಯ್ಟ್ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ಮಿಷಿನ್ ತರಿಸ್ಬೇಕು, ಅಂಗನವಾಡಿಯಿಂದ ಮಿಷಿನ್ ತರಿಸಿ ವೆಯ್ಟ್ ಚೆಕ್ ಮಾಡ್ತೀನಿ. ನೋಡೋಣ ತಿಂಗಳು ಎಷ್ಟಿದ್ದ, ಈ ತಿಂಗಳು ಎಷ್ಟಾಗಿದ್ದಾನೆ ಅಂತ ನೋಡೋಣ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಆಯಿತಾ? ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ನೋಡ್ಕೊಂಬರೋಣ, ಬನ್ನಿ. ಸೊ ತೊಗೊಂಬಂದ್ವಿ, ಮಿಷಿನ್ನ ಚೆಕ್ ಮಾಡಿದೆ. 11 kg ಬರ್ತಾಯಿತ್ತು. ಸೊ ನನಗೆ ಸ್ವಲ್ಪ ಡೌಟ್ ಆಯಿತು. ಮೋಸ್ಟ್ಲಿ ಅವನು ಕಾಲೆಲ್ಲ ಒದರ್ತಾ ಇದ್ದ ಆಚೆ ಬರಬೇಕು ಅಂತ. ಅದರಿಂದ ನಾನು ಆ ಥರ ಜಾಸ್ತಿ ಬಂತೇನೋ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮತ್ತು ಅದನ್ನು ಚೇಂಜ್ ಮಾಡಿದ್ವಿ. ಕೂರಿಸ್ಬಿಟ್ಟು ಒಂದು ಸಲ ಚೆಕ್ ಮಾಡೋಣ. ಅವಾಗ ಸುಮ್ಮನೆ ಕೂತ್ಕೊತಾನೆ. ಅವ್ನು ಅವಾಗಷ್ಟೇ ಮಲಗಿದ್ನಲ್ಲ, ಅವ್ನು ಮಲ್ಗೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಅಳ್ತಿದ್ದ. ಅದಕ್ಕೆ ಕೂರಿಸಿದ್ರೆ ಕೂತ್ಕೊತಾನೆ. ಕೂರಿಸ್ಬಿಟ್ಟು ಒಂದು ಸಲ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಚೆಕ್ ಮಾಡಿಸಿದ್ವಿ. ಆವಾಗಲೂ ಕೂಡ ಅಷ್ಟೇ ಬಂತು. ನಾನು ಅದನ್ನು ಆ್ಯಕ್ಚುಲಿ 11 ಅಂತ ಕನ್ಸಿಡರ್ ಮಾಡ್ಕೊಡಲ್ಲ, 10.5 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಯಾಕಂದರೆ ಅದು ಪಂಚೆ ಹಾಕಿದ್ನಲ್ಲ, ಅದು ಒಂದು 200-300 ಗ್ರಾಮ್ ಇರುತ್ತಲ್ವ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, 10.5 ಅಂತ ಕನ್ಸಿಡರ್ ಮಾಡ್ಕೊತೀನಿ. ನಾನು ಪ್ರತಿ ತಿಂಗಳು ಕೂಡ ಇದೇ ಮಿಷಿನಲ್ಲಿ ವೆಯ್ಟ್ ಚೆಕ್ ಮಾಡೋದು. ಯಾಕಂದರೆ ಮಿಷಿನ್ ಎಲ್ಲ ಚೇಂಜ್ ಆದಾಗ ಏನಾಗುತ್ತೆ, ಸೊ ಅರ್ಧ kg 1 kg ವೇರಿ ಆಗುತ್ತೆ. ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ತೋರಿಸುತ್ತೆ. ಅವಾಗ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಅದು ಹೆಂಗಿದೆ ಅಂತ ಗೊತ್ತಾಗಲ್ಲ. ಸೊ ಪ್ರತಿ ತಿಂಗಳು ನಾನು ಇದರಲ್ಲೇ ಚೆಕ್ ಮಾಡೋದು. ನೀವು ಟ್ರೈ ಮಾಡಿ. ನಾನು ಇದನ್ನು ಈ ಥರ ಡ್ರೈ ಫ್ರೂಟ್ಸ್ಗೆ ನಾನು ವೀಕ್ಲಿ ಒನ್ಸ್ ಅವನಿಗೆ ಕೊಡ್ತಾ ಬಂದಿದ್ದೀನಿ. ನೀವು ಕೊಟ್ಟು ನೋಡಿ. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಜೊತೆಗೆ ಹೆಲ್ತಿ ಅಲ್ವಾ, ಸುಮ್ಮನೆ ಏನೇನೋ ಕೊಡೋ ಬದಲು. ಮಕ್ಕಳಿಗೆ ನೋಡಿ, ಎಷ್ಟೊಂದು ಜನ ಬಿಸ್ಕೆಟು, ಚಾಕ್ಲೇಟ್ಸು, 1 ವರ್ಷದ ಮಕ್ಕಳಿಗೆಲ್ಲ ಕೊಡ್ತಾರೆ ಬಿಸ್ಕೆಟ್ ಮಾತ್ರ ದಯವಿಟ್ಟು ಕೊಡಲೇಬೇಡಿ, ಆಯಿತಾ? ಮಕ್ಕಳಿಗೆ ಅದರಲ್ಲೆಲ್ಲ ತುಂಬ ಮೈದಾ ಇರುತ್ತೆ, ಶುಗರ್ ಇರುತ್ತೆ. ಎಷ್ಟು ದೊಡ್ಡವರಿಗೇ ಮೈದಾ ತುಂಬಾ ಕೆಟ್ಟದು. ಅಂಥದ್ರಲ್ಲಿ ಮಕ್ಕಳಿಗೆಲ್ಲ ಅದು ಸೇಫ್ ಅಲ್ಲ. ಅದೆಲ್ಲ ತಿಂದಾಗ ಏನಾಗುತ್ತೆ, ಮೈದಾ ಎಲ್ಲ ಬೇಗ ಜೀರ್ಣ ಆಗಲ್ಲ ಮಕ್ಕಳಿಗೆ. ಅದು ಹೊಟ್ಟೆ ತುಂಬ್ದಂಗಿರುತ್ತೆ. ಆವಾಗ ಮಕ್ಕಳು ಬೇರೆ ಫುಡ್ಡೆಲ್ಲ ತಿನ್ನಲ್ಲ. ಸೊ ನಾನೀಗ ಅದಕ್ಕೆ ಚಾಕ್ಲೇಟು, ಬಿಸ್ಕೆಟ್ಸು, ಅದು ಈ ಹೊರಗಡೆ ಫುಡ್ ಅವನಿಗೆ ಏನೂ ನಾನು ಅಭ್ಯಾಸ ಮಾಡ್ತಾಯಿಲ್ಲ. ನನಗೇನು ಬರುತ್ತೋ ಅದನ್ನು ಆದಷ್ಟು ನಾನು ಅವನಿಗೆ ಮನೇಲೇ ಮಾಡಿ ತಿನ್ನಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೊರಗಡೆ ಫುಡ್ ಅವ್ನಿಗೇನು ಅಭ್ಯಾಸ ಮಾಡಿಸ್ಲೇಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಎಷ್ಟು ದಿವಸದವರೆಗೆ ಅದೆಲ್ಲ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಸೊ ಎಲ್ಲರೂ ಸಪೋರ್ಟ್ ಅದಕ್ಕೆ ಬೇಕಿರುತ್ತೆ. ಈಗ ಅಮ್ಮ ಮಾತ್ರ ಅದೆಲ್ಲ ಫಾಲೋ ಮಾಡೋದು, ಇನ್ನು ಮನೇಲಿರೋರು ಬೇರೆಯವರೆಲ್ಲ ಏನೋ ತಂದು ಕೊಟ್ಬಿಡೋದು, ತಿನ್ನಿಸ್ಬಿಡೋದು, ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ. ಆ್ಯಕ್ಚುಲಿ ಮನೇಲಿ ಎಲ್ಲರ ಸಪೋರ್ಟ್ ಕೂಡ ಇರಬೇಕು. ಮಕ್ಕಳನ್ನ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸ್ತೀವಿ ಅಂತ ಅಂದರೆ. ನೋಡಿ, ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹಿಂಗೆ ಮಾಡ್ಕೊತಾನೇ ಇರಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಆವಾಗಲೇ ಹೇಳಿದೆ ಅಲ್ವಾ, ನನ್ನ ಹತ್ರ ಇರೋ ಗೋಲ್ಡ್ ಕಲೆಕ್ಷನ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಬನ್ನಿ, ನನ್ನ ಹತ್ರ ತುಂಬ ಏನಿಲ್ಲ, ಸ್ವಲ್ಪನೇ ಇರೋದು, ಅಷ್ಟೇ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ನೋಡ್ಕೊಂಬರೋಣ. ಇದು ಒಂದು ಚೈನ್ ಇದೆ. ನನಗೆ ಆ್ಯಕ್ಚುಲಿ ನಂದು ಎಲ್ಲ ಜ್ಯುವೆಲ್ದು ನನಗೆ ಇಷ್ಟು ಗ್ರಾಮ್ ಇದೆ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ.
ಮೇ ಬಿ ಇದು 12 ಗ್ರಾಮ್ ಇದೆ ಅಂತ ಅನಿಸುತ್ತೆ. ಇದು ಫಸ್ಟ್ ಟೈಮ್ ನನಗೆ ಗೊತ್ತಿರೋಂಗೆ ನಮ್ಮಮ್ಮ ನನಗೆ ಅಂತ ಮಾಡಿಸಿದ್ದಿದ್ದು ಚೈನು. ಮೇ ಬಿ 12 ಗ್ರಾಮ್ ಇದೆ ಅಂತ ಅನಿಸುತ್ತೆ. ಆಯಿತಾ, ಇದೊಂದು. ನಾನು ಆ ಚೈನ್ ಜೊತೆಗೆ ಈ ಪೆಂಡೆಂಟ್ನ ಹಾಕ್ಕೊತೀನಿ, ಕ್ಯೂ ಅಂತ. ನನಗೆ ತುಂಬಾ ಇಷ್ಟ. ನನಗೆ ಯಾವಾಗಲೂ ಅಷ್ಟೇ, ನನಗೆ ದೊಡ್ಡದೆಲ್ಲ ಇಷ್ಟ ಆಗಲ್ಲ. ಈ ಥರ ಪುಟಾಣಿ ಇದಿರೋದು ಅಂದರೆ ನನಗೆ ತುಂಬಾ ಇಷ್ಟ. ಗಾಡಿಯಾಗಿರೋದು ದೊಡ್ಡದು ಇಲ್ಲ, ಇಷ್ಟನೇ ಪಡಲ್ಲ ನಾನು. ನನಗೇನೇ ತೊಗೊಂಡ್ರು ನನಗೆ ಈ ಥರ ಪುಟ್ಟಾಗಿರಬೇಕು. ಸೊ ಆ ಚೈನ್ಗೆ ನಾನು ಈ ಪೆಂಡೆಂಟ್ನ ಹಾಕ್ಕೊತೀನಿ. ಸೊ ಇದಿಷ್ಟು ನನ್ನ ಹತ್ರ ಇರೋ ಓಲೆಗಳು. ಇದು ಅಮ್ಮ ಮಾಡಿಸಿದ್ದೇನೆ. ನನಗೆಲ್ಲದಕ್ಕಿಂತ ನನಗೆ ಈ ಓಲೆ ತುಂಬ ಇಷ್ಟ. ಆಯಿತಾ, ಇದು ನೆಕ್ಸ್ಟ್ ಇದು ನಾನು ಏನು ಮಾಡಿದೆ ಅಂದರೆ, ಇದನ್ನು ಪಾಪುಗೆ ಕಿವಿ ಚುಚ್ಚಿಸ್ಬೇಕಿತ್ತಲ್ಲ, ಆ ಟೈಮಲ್ಲಿ ಅಮ್ಮ ಹೋಗ್ಬಿಟ್ಟು ತೊಗೊಂಬಂದರು. ನನಗಿದೇ ಡಿಸೈನ್ ನಾನು ತೋರಿಸಿದ್ರು, ಫೋಟೋ ಕಳಿಸಿದ್ರು, ನನಗಿದೇ ಬೇಕು ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡೆ. ಆದರೆ ಆಮೇಲೆ ನೋಡಿದ್ರೆ ಇದು ಕಂಬ ಆ್ಯಕ್ಚುಲಿ ದಪ್ಪ, ಪಾಪುಕ್ಕೆ ಕಿವಿಗೆ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ, ಇದನ್ನು ನಾನೇ ಇಟ್ಕೊಳ್ಳೋದು ಅಂತ ಇಟ್ಕೊಂಡು ಅವನಿಗೆ ಬೇರೆ ಮತ್ತೆ ಮೂಗ್ಬೊಟ್ಟು ಇರುತ್ತಲ್ವ, ಆ ಥರ ಮತ್ತೆ ಬೇರೆ ಮಾಡಿಸ್ತು. ನೆಕ್ಸ್ಟು ಇದು ಮೇ ಬಿ 1 ಗ್ರಾಮ್ ಮೇಲಿದೆ, 2 ಸೇರಿ ಮೇ ಬಿ 1.5 ಗ್ರಾಮ್ ಇದೆ ಅಂತ ಅನಿಸುತ್ತಿದ್ದು. ನೆಕ್ಸ್ಟು ಈ ಓಲೆ ಒಂದು ನಿಮಿಷ ತೋರಿಸ್ತೀನಿ. ಇದು ಮತ್ತು ಇದು ಆವಾಗಲೇ ತೋರಿಸಿದ್ನಲ್ಲ ಪೆಂಡೆಂಟು, ಇದು 3 ನಾನು ಒಟ್ಟಿಗೆ ತೊಗೊಂಡಿದ್ದು. ಯಾವಾಗ ಇದು ಅಮ್ಮ ತೊಗೊಟ್ಟಿದ್ದು ನನಗೆ ಇದಿಷ್ಟನ್ನು. ಯಾವಾಗ ಅಂದರೆ ಸುಮಾರು ವರ್ಷ ಆಯಿತು, ನೆನಪಿಲ್ಲ ಕರೆಕ್ಟಾಗಿ. ಮೈಸೂರಲ್ಲಿ ಇದು ಮತ್ತು ಅದೊಂದು ಪೆಂಡೆಂಟ್ 3 ಒಟ್ಟಿಗೆ ತೊಗೊಂಡ್ವಿ. ನೆಕ್ಸ್ಟು ಈ ಜುಮ್ಕಾ, ಈ ಪುಟಾಣಿ ಜುಮ್ಕಾ ಅಮ್ಮನ ಕಝಿನ್ ಒಬ್ರು ಇದ್ದಾರೆ ಅಂತ, ಅವರು ನನ್ನ ಮದುವೆನಲ್ಲಿ ಗಿಫ್ಟ್ ಮಾಡಿದ್ದಿದ್ದು. ಗೊತ್ತಿಲ್ಲ ನನಗೆ ಇದು ಎಷ್ಟು ಗ್ರಾಮ್ ಇದೆ ಅಂತ. ಈ ಥರ ನನಗೆ ಏನೇ ತೊಗೊಂಡ್ರು ನನಗೆ ಈ ಥರ ಪುಟ್ಟದಾಗಿರ್ಬೇಕು. ನನಗೆ ನೋಡಿ ಎಷ್ಟು ಕ್ಯೂಟಾಗಿದೆ. ಈ ಥರ ಪುಟ್ಟದಾಗಿದ್ದರೆ ನನಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ಇದೊಂದು ಓಲೆ, ಇದೊಂದು. ಅದು ಬಿಟ್ಟರೆ ಇನ್ನು ನಾನು ಕಿವಿಲೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಟ್ಟು ಎಷ್ಟಾಯಿತು, 2, 4, 5, 6, 7, 8 ಸೆಟ್ ಓಲೆ ಅಷ್ಟೇ ನನ್ನ ಹತ್ರ ಇರೋದು. ಇದಿಷ್ಟು ಓಲೆಗಳಾಯಿತು. ನೆಕ್ಸ್ಟ್ ಇದೊಂದು ನೆಕ್ಲೆಸ್. ಇದು ಮೇ ಬಿ 19-20 ಇರ್ಬೋದು ಅನಿಸುತ್ತೆ, ನನಗೂ ಕರೆಕ್ಟಾಗಿ ನೆನಪಿಲ್ಲ. ಇದು ನನ್ನ ಮದುವೆನಲ್ಲಿ ನಮ್ಮ ಮಾವ ಮಾಡಿಸ್ಕೊಟ್ಟಿದ್ದು, ಅಂದರೆ ನಮ್ಮ ಸೋದರ ಮಾವ ಮಾಡಿಸ್ಕೊಟ್ಟಿದ್ದು. ಎಷ್ಟು ಗೊತ್ತಾ, ನನ್ನ ಹತ್ರ ಇರೋದ್ರೆ ನನಗೆ ಇದೇ ದೊಡ್ಡದು ಅಂತ ಅನಿಸುತ್ತೆ. ನನಗೆ ಈ ಥರ ದೊಡ್ಡದು ಇಷ್ಟ ಆಗಲ್ಲ. ನಂಗೆ ಚಿಕ್ಕದಾಗಿರ್ಬೇಕು. ನೋಡಿ ಚಿಕ್ಕದು ನೋಡಿ ಹುಡುಕಿ ಸಾಕಾಗಿ ಫೈನಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ನನಗೆ ಈ ಥರ ಇದಕ್ಕಿಂತ ನನಗೆ ಚಿಕ್ಕದಾಗಿರಬೇಕು ಅಂತ ನನಗಿಷ್ಟ. ನನಗೆ ಇದು ಲಕ್ಷ್ಮಿ, ಇಲ್ಲೊಂದು ಲಕ್ಷ್ಮಿ ಅಂತ, ಇಲ್ಲೊಂದು ಲಕ್ಷ್ಮಿ, ಇಲ್ಲಿ ನೋಡಿ. ಇದನ್ನು ಮದುವೆನಲ್ಲಿ ನಮ್ಮ ಮಾವ ತೊಗೊಟ್ಟಿದ್ದು, ಸೋದರ ಮಾವ ಮಾಡಿಸ್ಬೇಕು ಅಂತಾರಲ್ವ, ಸೊ ಅವ್ರು ನನಗೆ ಮಾಡಿಸ್ಕೊಟ್ಟಿದ್ದು. ನೆಕ್ಸ್ಟ್ ನನ್ನ ಹತ್ರ ಇದೊಂದು ಲಾಂಗ್ ಚೈನ್ ಇದೆ. ಇವಾಗ ಕಾಣಿಸಿದೆ ನೋಡಿ. ಇದು ಮೇ ಬಿ 30 ಗ್ರಾಮ್ ಇದೆ ಅಂತ ಅನಿಸುತ್ತೆ. ಇದನ್ನು ನಾನು ಯಾವಾಗ ಮಾಡಿಸಿದ್ದು ಅಂತಂದರೆ, ನನ್ನ ಮದುವೆ ಟೈಮಲ್ಲಿ ಮಾಡಿಸಿದ್ದು. ಇದನ್ನು ಮದುವೆ ಟೈಮಲ್ಲಿ ಇವಾಗ ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ ಇವ್ರು ಎಲ್ಲರೂ ಗಿಫ್ಟ್ ಕೊಡ್ತಿದ್ರಲ್ವ, ಆ ಟೈಮಲ್ಲಿ ನಾನೇನು ಮಾಡಿದೆ, ಈ ಥರ ಒಂದು ಅವರೆಲ್ಲರೂ ಇದು ಒಬ್ಬರೇ ಕೊಟ್ಟಿದ್ದಲ್ಲ, ಎಲ್ಲ ಸೇರಿ ಮಾಡಿಸಿದ್ದು. ಸೊ ನಾನು ಸುಮ್ಮನೆ ಏನಕ್ಕೆ ದುಡ್ಡು ಗಿಡ್ಡು ಇದ್ದರೆ ಈ ಥರ ಏನಾದರೂ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಥರ ಒಂದು ಲಾಂಗ್ ಚೈನ್ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಮದುವೆನಲ್ಲಿರಲಿಲ್ಲ, ಮದುವೆ ಆಗಿ ಒಂದು 3 to 4 ಮಂತ್ಸ್ ಆಗಿತ್ತು ಅನಿಸುತ್ತೆ. ಆವಾಗ ಇದನ್ನು ಮಾಡಿಸ್ಕೊಂಡೆ. ಡಿಸೈನ್ ಎಲ್ಲ ನೋಡಿ ನನಗೆ ಈ ಥರದ್ದು ಬೇಕು ಅಂತ ಇಷ್ಟ ಆಯ್ತು. ನನಗೆ ಇದೇ ಥರದ್ದು ಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ದು. ಆ್ಯಕ್ಚುಲಿ ತೊಗೊಂಡಿದ್ದಲ್ಲ, ಹಿಂಗೆ ಬೇಕು ಅಂತ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು. ನೆಕ್ಸ್ಟು ಇದು ಮೇ ಬಿ ಇದು ಎಷ್ಟಿದೆ ಅಂದರೆ 7 ಗ್ರಾಮ್ ಇದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದ್ರದ್ದು ಚೈನೇ 3 ಗ್ರಾಮ್ ಇದೆ. ಅದೇ ಹೆವಿ ಆಯಿತು ಅನಿಸುತ್ತು ನನಗೆ. ಆಯಿತಾ, ಇದು 5 ಗ್ರಾಮ್ ಇದೆ, ಚೈನೇ 3 ಗ್ರಾಮ್ ಬಂತು. ಇದು ರೀಸೆಂಟಾಗಿ ತೊಗೊಂಡಿದ್ದು. ಯಾವಾಗ ಅಂದರೆ ಪಾಪುದು ತೊಟ್ಲು ಶಾಸ್ತ್ರ ಇತ್ತಲ್ವ, ಆ ಟೈಮಲ್ಲಿ ತೊಗೊಂಡಿದ್ದು. ನಾನು ಜಾಬ್ ಮಾಡ್ತಿದ್ನಲ್ಲ, ಆವಾಗ ನಾನೊಂದು ಚೀಟಿ ಹಾಕ್ಕೊಂಡಿದ್ದೆ. ತಿಂಗಳು 3,000 ಕಟ್ತಾಯಿದ್ದೆ. ಆ ಚೀಟಿ ನಂದು ಅದು ಒಂದು 75,000 ಅಮೌಂಟ್ ಇತ್ತು. ಸೊ ಆ ಅಮೌಂಟಲ್ಲಿ ನಾನು ಈ ಒಂದು ನೆಕ್ಲೆಸನ್ನು, ನನಗೆ ಈ ಥರ ಚಿಕ್ಕದಾಗಿರ್ಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಈ ಥರ ನಾನು ನೋಡಿಬಿಟ್ಟು ಇದೊಂದು ನೆಕ್ಲೆಸನ್ನು ಆ ಅಮೌಂಟಲ್ಲಿ
ತೊಗೊಂಡೆ. ನಂಗೆ ಸುಮ್ಮನೆ ಅದು ಇದು ಮಾಡೋಕ್ಕೋಗಿ ದುಡ್ಡು ವೇಸ್ಟ್ ಮಾಡ್ಕೋಬಾರ್ದು. ಈ ಥರ ಎಲ್ಲಾದರೂ ಇನ್ವೆಸ್ಟ್ ಮಾಡಿಬಿಟ್ರೆ, ಗೋಲ್ಡಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ಹಂಗೆ ಇರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ತಕ್ಷಣ ಹೋಗ್ಬಿಟ್ಟು ಪಾಪುಗೂ ಎಲ್ಲ ತೊಗೋತಿದ್ವಲ್ಲ ಆ ಟೈಮಲ್ಲಿ ನಾನು ಇದನ್ನು ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ಸೊ ಇದನ್ನು ತೊಗೊಂಡೆ ನಾನು ಅವಾಗ. ನೆಕ್ಸ್ಟ್ ಇದೊಂದು ಬ್ರೇಸ್ಲೆಟ್ ಇದೆ. ಮೇ ಬಿ ಇದು ಎಷ್ಟು 4 ಗ್ರಾಮೋ ಏನೋ ಇದೆ, 4 ಗ್ರಾಮೋ 5 ಗ್ರಾಮೋ ಇದೆ ಅಂತ ಅನಿಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ. ಇದು ಅಷ್ಟೇ ತೊಟ್ಟಿಲು ಶಾಸ್ತ್ರದಲ್ಲಿ ತೊಗೊಂಡಿದ್ದು. ಇದೇನಾಯಿತು ಅಂದರೆ, ಇದು ಹೆಂಗೆ ತೊಗೊಂಡ್ವಿ ಅಂದರೆ, ಪಾಪುಗೆ ಇವಾಗ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ಅವರೆಲ್ಲರೂ ರಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ರು ಪಾಪುಗೆ ಅಂತ. ಏನಕ್ಕೆ ವೇಸ್ಟ್ ನನ್ನ ಪ್ರಕಾರ ಉಂಗುರಗಳು ಪಾಪುಗೆ. ಅದೇನು ಹಾಕಲ್ಲ, ಏನಿಲ್ಲ, ಅವ್ನಿಗೇನು ನಾನು ಉಂಗುರ ಹಾಕ್ತಿದ್ನ ಹಾಕಲ್ಲ. ಆಮೇಲೆ ಪುನಃ ಅದೆಲ್ಲ ಚೆಚ್ಚಿಸ್ತೀವಿ. ಚೆಚ್ಚಿದ್ರೆ ಏನು ಸಿಗುತ್ತೆ ಅದರಲ್ಲೆಲ್ಲ, ಸುಮ್ಮನೆ ಚಿನ್ನ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರು ಕೊಟ್ಟಿದ್ದ ಅಮೌಂಟಲ್ಲಿ ನಾನು ಈ ಥರ ಒಂದು ಬ್ರೇಸ್ಲೆಟ್ನ ನಾನು ತೊಗೊಂಡೆ. ಇದು ಆ್ಯಕ್ಚುಲಿ ನಾನು ಅವತ್ತೊಂದು ದಿವಸ ಪಾಪುಗೆ ಹಾಕಿದೆ ಅಷ್ಟೇ, ಫಂಕ್ಷನ್ ದಿವಸ. ಸೊ ನಾನೇ ಹಾಕ್ಕೊಂಡಂಗಾಗುತ್ತೆ ಇದನ್ನು ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ಬ್ರೇಸ್ಲೆಟ್ನ ತೊಗೊಂಡೆ. ನನಗೆ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ನಂಗಂತೂ ಸ್ವಲ್ಪನೂ ಇಷ್ಟ ಆಗೋಲ್ಲ. ಏನಕ್ಕೆ ಉಂಗುರಗಳು ಅಲ್ವಾ. ಸೊ ನನಗಿದು ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಸ್ಟೋನ್ ಇತ್ತಲ್ವಾ, ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸ್ಟೋನ್ ಇರೋದನ್ನೇ ಒಂದು ಬ್ರೇಸ್ಲೆಟ್ನ ತೊಗೊಂಡೆ. ಅದಾದಮೇಲೆ ಇದು ಬ್ಯಾಂಗಲ್ಲು. ಇದು ಕೂಡ ರೀಸೆಂಟಾಗಿ ತೊಗೊಂಡಿದ್ದೆ ಪಾಪು ತೊಟ್ಟಿಲು ಶಾಸ್ತ್ರದಲ್ಲಿ. ಪಾಪುಗೆ ಏನಾದರೂ ಮಾಡಿಸ್ಬೇಕಲ್ವಾ ಅಮ್ಮ, ಅದಕ್ಕೆ ನಾನು ನಾನೇನು ಮಾಡಿದೆ, ನನ್ನ ಹತ್ರ ಆ್ಯಕ್ಚುಲಿ ಗೋಲ್ಡ್ ಬ್ಯಾಂಗಲ್ ಇರಲಿಲ್ಲ. ಅದಕ್ಕೆ ಅಮ್ಮ ಏನು ಮಾಡಿದ್ರು, ಬ್ಯಾಂಗಲ್ಲೇ ತೊಗೊಟ್ಬಿಡ್ತೀನಿ ಅಂತಂದ್ಬಿಟ್ಟು, ಆಯ್ತು ಈಗ ಒಂದು ಲಾಂಗ್ ಚೈನ್ ಆಯಿತು, ನೆಕ್ಲೆಸ್ ಆಗಿತ್ತಲ್ವ, ಅದೇನಿಗೆ ಮತ್ತೆ ಅದೇ ತೊಗೊಳೋದು ಅಂದ್ಬಿಟ್ಟು ಬ್ಯಾಂಗಲ್ ತೊಗೊಟ್ಬಿಡ್ತೀನಿ ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಈ ಬ್ಯಾಂಗಲ್ನ ತೊಗೊಟ್ರು. ಇದು ಆ್ಯಕ್ಚುಲಿ ಮಲಬಾರಲ್ಲಿ ತೊಗೊಂಡಿದ್ದು, ತೊಟ್ಟಿಲು ಶಾಸ್ತ್ರದಲ್ಲಿ ತೊಗೊಂಡಿದ್ದು ಎಲ್ಲದು ಮಲಬಾರಲ್ಲಿ ನಾನು ತೊಗೊಂಡಿದ್ದು, ಮೈಸೂರಲ್ಲಿ. ಸೊ ಇದು 20 ಗ್ರಾಮ್ ಇದೆ. ಇದು 2 ಸೇರಿ 20 ಗ್ರಾಮ್ ಇದೆ. ಇದು ರೀಸೆಂಟಾಗಿ ಮಾಡಿಸಿದ್ರಿಂದ ಇದು ಒಂಚೂರು ನೆನಪಿದೆ, ಇದು ಇಷ್ಟು ಗ್ರಾಮ್ ಇದೆ ಅಂತ ಅಷ್ಟೆ. ಆ್ಯಕ್ಚುಲಿ ನಾನು ಡೈಲಿ ಹಾಕ್ಕೊತೀನಿ. ಇದು ಏನಕ್ಕೆ ಸುಮ್ಮನೆ ಇಡೋದು, ಈಗ ನೆಕ್ಲೆಸ್ ಎಲ್ಲ ಅದೆಲ್ಲ ಡೈಲಿ ಹಾಕೊಳ್ಳೋಕ್ಕಾಗಲ್ಲ, ಬೇಜಾರಾಗುತ್ತೆ. ಸೊ ಇದಾದರೆ ಏನು ಅನ್ಸಲ್ಲ, ಹಾಕ್ಕೊಬೋದು ಅಂದ್ಬಿಟ್ಟು ಸುಮ್ಮನೆ ಏನಕ್ಕೆ ಮಾಡಿಸ್ಬಿಟ್ಟು ಬೀರೊಳಗಡೆ ಎತ್ತಿಡೋದಲ್ವ. ಸೊ ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಇದೊಂದು ಪುಟಾಣಿ ರಿಂಗ್. ಇದೂ ಅಮ್ಮನೇ ತೊಗೊಟ್ಟಿದ್ದು. ಆವಾಗಲೇ ಓಲೆ ತೋರಿಸಿದ್ನಲ್ಲ, ಇದೆಲ್ಲ ಒಟ್ಟಿಗೆ ತೊಗೊಂಡಿದ್ದು. ಮೇ ಬಿ ಇದು 2 ಗ್ರಾಮ್ ಇದೆ ಅಷ್ಟೇ. ನೆಕ್ಸ್ಟು ಇದೊಂದು ರಿಂಗು, ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಓಲೆ, ಅದು ಮತ್ತು ಇದು ಎರಡನ್ನೂ ನಾನೇ ತೊಗೊಂಡಿದ್ದು. ಸ್ಯಾಲ್ರಿ ಅಮೌಂಟೆಲ್ಲ ಎತ್ತಿಡ್ತಾ ಇದ್ದೆ ನಾನು. ನನಗೇನು ಖರ್ಚಿರಲಿಲ್ಲ ಆ್ಯಕ್ಚುಲಿ ಮದುವೆಗೆ ಮುಂಚೆ. ಬಸ್ ಚಾರ್ಜ್ಗೂ ಕೂಡ ಅಮ್ಮನೇ ಕೊಡ್ತಾಯಿದ್ರು. ಸೊ ನಂದು ಸ್ಯಾಲ್ರಿ ಬಂದಿದ್ದ ದುಡ್ಡೆಲ್ಲ ಸುಮ್ಮನೆ ನಾನು ಬ್ಯಾಂಕಲ್ಲಿ ಇಡ್ತಾಯಿದ್ದೆ. ಆವಾಗ ಇದು ಎಷ್ಟು 2 ಗ್ರಾಮ್ ಇದೆ ಅಷ್ಟೇ. ಇದು ಮತ್ತು ಇವಾಗ ಹಾಕ್ಕೊಂಡಿದ್ದೀನಿ ಓಲೆ, ಅದು ಎರಡನ್ನೂ ನನ್ನ ಸ್ಯಾಲ್ರಿ ದುಡ್ಡಲ್ಲಿ ನಾನು ತೊಗೊಂಡಿದ್ದು. ನೆಕ್ಸ್ಟು ಇದೊಂದು ರಿಂಗು. ಇದು ಆ್ಯಕ್ಚುಲಿ ನಮ್ಮದು ಎಂಗೇಜ್ಮೆಂಟ್ ರಿಂಗ್. ಇದು ಆವಾಗ ನಾನು ಮಣಿ ಇಬ್ಬರು ಒಂದೇ ಥರ ತೊಗೊಂಡಿದ್ವಿ, ಕಪಲ್ ರಿಂಗ್ ಅಂತ. ಮಣಿ ರಿಂಗು ಸೇಮ್ ಇದೇ ಥರ ಇದೆ, ಬಟ್ ಇಲ್ಲಿ 3 ಲೈನ್ಸ್ ಇದೆ ಅಲ್ವಾ ಸ್ಟೋನು, ಅದು 1 ಲೈನ್ ಇದೆ ಮಣಿ ರಿಂಗಲ್ಲಿ ಅಷ್ಟೇ. ಅಯ್ಯೋ ಇದೇನಿದು ಹಿಂಗಿದೆ ರಿಂಗು, ಒಳ್ಳೆ ಕಾಲುಂಗ್ರದ ಥರ ಇದೆ, ಚೆನ್ನಾಗಿಲ್ಲ ಅಂತಿದ್ರು. ಬಟ್ ನನಗಿದು ತುಂಬ ಇಷ್ಟ ಆಯಿತು. ಬಟ್ ನಾವು ಇದೇ ಥರ ಹಿಂಗೆ ಅಂದರೆ ನಾವು ತೋರಿಸಿದ ಡಿಸೈನಲ್ಲಿ ಇಲ್ಲೆಲ್ಲ ಏನೋ ಸ್ವಲ್ಪ ಲೈಟಾಗಿ ವರ್ಕ್ ಇತ್ತು, ಬಟ್ ಅವನೇನು ವರ್ಕ್ ಮಾಡಲಿಲ್ಲ ಅಂದ್ಬಿಟ್ಟು ನಾವು ಈ ಥರ ತೋರಿಸಿದ್ವಿ. ಬಟ್ ಅವನು ವರ್ಕ್ ಮಾಡಲಿಲ್ಲ, ಈ ಥರ ಮಾಡಿಕೊಟ್ಟ. ಬಟ್ ನನಗಿದು ರಿಂಗ್ ತುಂಬ ಇಷ್ಟ ಆಗಿತ್ತು ಅಂತ ಇದೇ ಥರ ಬೇಕು ಅಂದ್ಬಿಟ್ಟು ಕಪಲ್ ರಿಂಗ್ನ ಮಾಡಿಸ್ಕೊಂಡಿದ್ವಿ. ಮೇ ಬಿ ಇದು 5 ಗ್ರಾಮ್ ಇದೆ ಅಂತ ಅನಿಸುತ್ತೆ. ಮಣಿದು 8 ಗ್ರಾಮ್ ಇತ್ತು, ನನ್ನ ಬೆರಳು ಚಿಕ್ಕದಲ್ವ, ಹಂಗಾಗಿ ಇದು 5 ಗ್ರಾಮ್ ಇದೆ. ನೆಕ್ಸ್ಟ್ ಇದು ಪಾಪುಗೆ ಅಂತ ತೊಟ್ಟಿಲು ಶಾಸ್ತ್ರದಲ್ಲಿ ತೊಗೊಂಡಿದ್ದು. ಇದೇನಾಯ್ತಂದರೆ ಎಲ್ಲದೂ ನಾನೇ ಹಾಕ್ಕೊಂಬಿಟ್ಟೆ. ಈಗ ಬಳೆನೂ ನಾನೇ ಹಾಕ್ಕೊಂಬಿಟ್ಟೆ, ಕತ್ತಿಗೂ ನಾನೇ ಹಾಕ್ಕೊಂಬಿಟ್ಟೆ, ಬ್ರೇಸ್ಲೆಟ್ ಥರ ತೊಗೊಂಡು ಅದನ್ನು ನನಗೆ ಅನ್ನೋ ಥರನೇ ಮಾಡಿಸ್ಕೊಂಬಿಟ್ಟೆ. ಪಾಪ ಈಗ ಅವನಿಗೆ ಅಂತ ಏನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಏನು ಮಾಡ್ತು, ಇದನ್ನು ತೊಗೊಟ್ರು. ಇದು 2 ಗ್ರಾಮ್ ಇದೆ, 2.5 ಏನೋ ಗ್ರಾಮ್ ಇದೆ ಇದು ಅಷ್ಟೇ. ಇದು ಅಡ್ಜಸ್ಟೇಬಲ್, ಇದು ನೋಡಿ ಅಡ್ಜಸ್ಟೇಬಲ್. ಇದು ಇನ್ನೂ ಸುಮಾರು ದಿವಸ ಯೂಸ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ದಪ್ಪ ಆದರೂ ಯೂಸ್ ಮಾಡ್ಬೋದು. ಅವನೇನು ದಪ್ಪ ಆಗಲ್ಲ ಸದ್ಯಕ್ಕೆ ಅಂದ್ಬಿಟ್ಟು ಅವನಿಗೋಸ್ಕರ ಅಂದ್ಬಿಟ್ಟು ಇದನ್ನು ತೊಗೊಂತು. ಅದು ಬಿಟ್ಟರೆ ಇದಿಷ್ಟು ಪಾಪುದು ರಿಂಗು. ಈ ರಿಂಗು ಮಣಿ ತೊಗೊಟ್ಟಿದ್ದು. ಇವಾಗ 1 ತಿಂಗಳಾದಮೇಲೆ ಪಾಪುಗೆ ಹೆಚ್ಚು ತರೋದು ಅಂತ ಮಾಡ್ತಾರಲ್ಲ ಶಾಸ್ತ್ರ, ಆ ಟೈಮಲ್ಲಿ ಮಣಿ ತಂದುಕೊಟ್ಟಿದ್ದ ಪಾಪುಗೆ. ಇದನ್ನು ನೋಡಿದ್ದು
ಇದು ಅಮ್ಮ ತಗೊಟ್ಟಿದ್ದಿತ್ತು. ನಾನು ಸಣ್ಣದಾಗಿರಲಿ ಅಂದ್ಬಿಟ್ಟು ಹುಡುಕಿ ಇದನ್ನು ತೊಗೊಂಡೆ. ಪುಟಾಣಿದಿರಲಿ, ಅದೇನಕ್ಕೆ ಸುಮ್ಮನೆ ಪಾಪ ಅವನಿಗೂ ಹಿಂಸೆ ಅಲ್ವಾ ಅವತ್ತು ಹಾಕ್ದಾಗ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಅಲ್ಲೇನು ಮಲಬಾರಲ್ಲಿ ಆ್ಯಕ್ಚುಲಿ ಮಕ್ಕಳದು ರಿಂಗು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಅಲ್ಲಿ ಇದ್ದಿದ್ದೇ 7-8 ಅಷ್ಟೇ. 7-8ರಲ್ಲಿ ಇದ್ದಿದ್ದು ಪರವಾಗಿಲ್ಲ ಅಂತ ಅನಿಸ್ಬಿಟ್ಟು ನಮ್ಗೆ ಅವತ್ತು ಟೈಮು ಇರಲಿಲ್ಲ ಬೇರೆ ಕಡೆ ಸುತ್ತಾಡೋದಕ್ಕೆ. ಬೇಗ ವಾಪಸ್ ಊರಿಗೆ ಬರಬೇಕಿತ್ತಲ್ವ, ಅದಕ್ಕೆ ಬಿಡು ಹೆಂಗೋ ಇರಲಿ ಅವನೇನು ಹಾಕೋತಿದ್ನ ಅಂದ್ಬಿಟ್ಟು ನಾನು ಈ ರಿಂಗ್ನ ತೊಗೊಂಡೆ. ನೆಕ್ಸ್ಟ್ ಇದು ಸೋದರತ್ತೆ ಮಾಡಿಸ್ತಾರಲ್ಲ, ಅದು ಪಾಪುಗೆ ಅಂತ ಅವ್ರು ಕೊಟ್ಟಿದ್ದಿದ್ದು. ಅವ್ರ ಕಡೆ ಹೆಂಗೆ ಅಂದರೆ ಸಿಲ್ವರ್ ಜೊತೆ ಒಂದು ಗೋಲ್ಡ್ ಜೊತೆ ಒಂದು ಸಿಲ್ವರು ಕೊಡಬೇಕಂತೆ. ಅದೇನೋ ನನಗೆ ಗೊತ್ತೇ ಇರಲಿಲ್ಲ ಈ ಥರನೂ ಒಂದು ಸಂಪ್ರದಾಯ ಇರುತ್ತೆ ಅಂತ. ನಮ್ಮ ಕಡೆ ಇಲ್ಲ, ಬಟ್ ಅವ್ರ ಕಡೆ ಏನೋ ಆ ಥರ ಸಂಪ್ರದಾಯ ಅಂತೆ. ಅದಕ್ಕೆ ಇದೊಂದು ಸಿಲ್ವರ್ ರಿಂಗು. ಇದು ಯಾವುದೋ ಕಲರ್, ಇದು ಯಾವ್ಯಾವ ಕಲರು ಆ್ಯಕ್ಚುಲಿ ಗೊತ್ತಿಲ್ಲದೆ ಕಲರ್ದು ಈ ಥರ ಕಲರ್ ಉಂಗುರಗಳೆಲ್ಲ ಹಾಕ್ಕೊಬಾರ್ದು ಅಂತಾರೆ. ಅದಕ್ಕೆ ನಾನು ಇದನ್ನು ಈ ಸಿಲ್ವರ್ ರಿಂಗ್ನ ಪಾಪುಗೆ ಹಾಕಲಿಲ್ಲ. ಗೋಲ್ಡ್ ರಿಂಗ್ ಮಾತ್ರ ಅವತ್ತು ಫಂಕ್ಷನ್ ದಿವಸ ಹಾಕಿದ್ದೆ. ಯಾಕಂದರೆ ಒಂದೊಂದು ರಾಶಿಗೆ ಒಂದೊಂದು ಕಲರ್ ಇರುತ್ತೆ. ಸೊ ಸುಮ್ಮನೆ ಯಾಕೆ ಪ್ರಾಬ್ಲಮ್ಗಳು ಅಲ್ವಾ. ಏನಾದರೂ ಆ ಥರ ಅಂದ್ಬಿಟ್ಟಾಗ ಭಯ ಆಗ್ಬಿಡುತ್ತೆ. ಅದು ನಿಜಾನ ಸುಳ್ಳೋದು, ಎಷ್ಟು ನಿಜ ಎಷ್ಟು ಸುಳ್ಳು ಅದೆಲ್ಲ ಗೊತ್ತಿಲ್ಲ, ಬಟ್ ಆ ಥರ ಅಂತಾರೆ. ಅದಕ್ಕೆ ನಾನೇನು ಮಾಡಿದೆ, ಈ ರಿಂಗ್ನ ಹಾಕಕ್ಕೆ ಹೋಗಲಿಲ್ಲ. ಅವ್ನಿಗೆ ಯಾವ ಕಲರ್ ಬರುತ್ತೋ ಏನೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹಾಕಲಿಲ್ಲ. ಈ ರಿಂಗ್ ಮಾತ್ರ ಹಾಕಿದ್ದೆ ಅಷ್ಟೆ. ಅಯ್ಯಪ್ಪ, ಇದನ್ನು ಸುತ್ತಿನೇ ಸಾಕಾಗ್ಬಿಡುತ್ತೆ ಈ ಉಂಗುರಗಳಿಗೆಲ್ಲ ಮಕ್ಕಳಿಗೆ. ನಾನು ಇದಕ್ಕೊಂದು ಟ್ರಿಕ್ಸ್ ಏನು ಯೂಸ್ ಮಾಡಿದ್ದೀನಿ ಅಂದರೆ, ಈ ಉಂಗುರ ಒಳಗಡೆ ನಾನೇನು ಮಾಡಿದ್ದೀನಿ, ಡಬಲ್ ಸೈಡ್ದು ಗಮ್ ಟೇಪ್ ಹಾಕಿದ್ದೀನಿ. ಗಮ್ ಟೇಪ್ ಹಾಕ್ಬಿಟ್ಟು ಅದ್ರ ಮೇಲೆ 1 ಲೇಯರ್ ಅಷ್ಟೇ ನಾನು ದಾರ ಹಾಕಿರೋದು. ಆ್ಯಕ್ಚುಲಿ ಇದೊಂದು ಟ್ರಿಕ್ ನಾನು ಯೂಸ್ ಮಾಡಿದೆ. ಯಾಕಂದರೆ ಸುಮ್ಮನೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಾ ಇದು ದಾರ ಸುತ್ತಾ ಕೂತ್ಕೊಂಡ್ರೆ. ಅದಕ್ಕೆ ನಾನು ಈ 3 ರಿಂಗ್ಗಳಿಗೂ ಹಂಗೆ ಮಾಡಿದೆ. ಡಬಲ್ ಸೈಡ್ ಗಮ್ ಟೇಪ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅಂಟಿಸ್ದೆ ಅಲ್ಲಿಗೆ ಹಾಕ್ಬಿಟ್ಟು, ಆಮೇಲೆ ಅದು ಕಾಣಿಸ್ತಾ ಇರೋ ಥರ 1 ಲೇಯರ್ ದಾರ ಹಾಕಿದೆ. ಇದಂತೂ ಸುಮಾರು ದೊಡ್ಡದು. ಇದು ನಾನೇ ಹಾಕ್ಕೊಬೋದು ಬೇಕಿದ್ರೆ, ಬಟ್ ನನಗೆ ಯಾಕೆ ಅವನದು ಅಲ್ವಾ, ಅದಕ್ಕೆ ಹಾಕ್ಕೊಂಡಿಲ್ಲ. ಹಂಗೆ ಸುಮ್ಮನೆ ಎತ್ತಿಟ್ಟಿದ್ದೆ. ನೋಡಿ, ಇದೆಲ್ಲ ವೇಸ್ಟೇ ನಿಜವಾಗ್ಲೂ. ಚೆಚ್ಚಿದ್ರೆ ಏನೂ ಸಿಗಲ್ಲ ಈ ಉಂಗುರಗಳಲ್ಲಿ ಮಕ್ಕಳು. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಇವ್ರುಗಳಿಗೆಲ್ಲ ನಂಗೆ ಉಂಗುರ ಮಾಡಿಸಿದ್ದ, ಇಷ್ಟು ಉಂಗುರ ಮಾತ್ರ ತರಬೇಡಿ, ಅವನಿಗೆ ದುಡ್ಡು ಕೊಟ್ಬಿಡಿ, ನಾನೇನಾದರೂ ತೊಗೊಂಡ್ಬಿಡ್ತೀನಿ ಅದರಲ್ಲಿ ಅಂದ್ಬಿಟ್ಟು ಹೇಳಿ ಅವ್ರ ಹತ್ರ ಹಂಗೆ ಮಾಡಿಸ್ದೆ. ಓಕೆ, ಇದಿಷ್ಟು ನನ್ನ ಹತ್ರ ಇರೋವಂಥ ಗೋಲ್ಡ್ ಕಲೆಕ್ಷನ್ಸ್. ಓಕೆ, ಇದಿಷ್ಟು ಆ್ಯಕ್ಚುಲಿ ನನ್ನ ಹತ್ರ ಇರೋವಂಥ ಗೋಲ್ಡ್ ಕಲೆಕ್ಷನ್ಸ್. ನಿಮಗೆ ಇದರಲ್ಲಿ ಯಾವುದು ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ನನಗೇನು ತುಂಬ ದುರಾಸೆ ಏನಿಲ್ಲ, ನನಗೆ ಅಷ್ಟು ಬೇಕು ಇಷ್ಟು ಬೇಕು, ನನ್ನ ಹತ್ರ ಇಷ್ಟ ಇರೋದು ಅವ್ರ ಹತ್ರ ಅಷ್ಟಿದೆ ಅಂತ ನನಗೆ ಆ ಥರ ಎಲ್ಲ ಏನೂ ಅನಿಸಲ್ಲ ಆಯಿತಾ. ನಮ್ಮ ಹತ್ರ ಏನಿದೆ ಅದರಲ್ಲಿ ನಾವು ಖುಷಿ ಪಡಬೇಕು. ಅದು ಕಮ್ಮಿ ಇದ್ದರೂ ಅಷ್ಟೇ, ಜಾಸ್ತಿ ಇದ್ದರೂ ಅಷ್ಟೇ ಅಲ್ವಾ. ನಾನು ಇನ್ನೊಬ್ರನ್ನ ನೋಡಿಕೊಂಡು ಅವ್ರ ಹತ್ರ ಅಷ್ಟಿದೆ ಅಂತ ಹೊಟ್ಟೆ ಕಿಚ್ಚೆಲ್ಲ ಪಡೋಕ್ಕೆ ಹೋಗಲ್ಲ. ನಾನು ಕಡಿಮೆ ಇದ್ದರೂ ಸಂತೋಷನೇ, ನಾನೇನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಆಯಿತಾ. ಅದಕ್ಕೆಲ್ಲ ಬರಬೇಕು ಅಂತ ಇದ್ದರೆ ಅದು ತಾನಾಗೆ ಹುಡ್ಕೊಂಬಂದೇ ಬರುತ್ತೆ ಅಲ್ವಾ. ನಾವು ಏನೂ ಇಲ್ಲದೇ ಇರೋರು ಕೂಡ ಇರ್ತಾರಲ್ವ, ಅದು ಊರಿಗೆ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟು ಪರವಾಗಿಲ್ಲ ಅಂತ ನಾವು ಅಂದ್ಕೊಬೋದು. ಸೊ ನಾನು ಅಷ್ಟೊಂದೆಲ್ಲ ದುರಾಸೆ ಪಡೋಕ್ಕೆ ಹೋಗಲ್ಲ. ಓಕೆ ಗೈಸ್, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಪಾಪುದು ಉಡ್ದಾರ ಕಟ್ಟಾಗಿತ್ತಲ್ವ, ಸೊ ಅದು ನಾನು ಅವತ್ತು ಗ್ಲೂಗನ್ನೆಲ್ಲ ಸ್ಟಿಕ್ ಮಾಡಿದೆ, ಬಟ್ ಅದು ಸ್ಟಿಕ್ ಆಗದೆ ಅಂಟ್ಕೊಳ್ಳಿಲ್ಲ, ವಾಪಸ್ ಬಂತು. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಫೆವಿಕ್ವಿಕ್ ಹಾಕಿದ್ದೀನಿ. ಇದಕ್ಕೂ ಏನಾದರೂ ಇದು ಮತ್ತೆ ಮೇ ಬಿ ನೀರೇನಾದರೂ ಬಿದ್ದರೆ ಹಾಳಾಗ್ಬೋದೇನೋ. ಇದು ಆಗಲಿಲ್ಲ ಅಂದರೆ ಈಗ ಮತ್ತೆ ಅಂಗಡಿಗೆ ತೊಗೊಂಡು ಹೋಗಿ ಸರಿ ಮಾಡ್ಕೊಂಬರ್ಬೇಕೀಗ. ಅದಿಲ್ಲದೇ ಅವನ ಸೊಂಟ ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನಾನು ಯಾವಾಗಲೂ ಒಂದು ಫೆವಿಕ್ವಿಕ್ನ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ನಾನು ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ಸೇಫ್ ಇದನ್ನು ನಾವು ಇಟ್ಕೊಳ್ಳೋದು. ಯಾಕಂದರೆ ಏನಾದರೂ ಇನ್ ಕೇಸ್ ಎಲ್ಲಾದರೂ ಸ್ಲಿಪ್ಪರ್ ಏನಾದರೂ ಕಟ್ಟಾದರೆ ಇದೊಂದು ಇದ್ದರೆ ನಾವು ತಕ್ಷಣಕ್ಕೆಲ್ಲೂ ಅಂಗಡಿ ಸಿಕ್ಕಿಲ್ಲ ಅಂದರೆ ಇದೊಂದು ಬ್ಯಾಗಲ್ಲಿದ್ದರೆ ಅಲ್ಲೇ ನಾವು ಅಂಟಿಸ್ಕೊಂಬಿಡ್ಬೋದಲ್ವಾ. ಸೊ ಆ ರೀಸನ್ಗೋಸ್ಕರ ನಾನು ಫೆವಿಕ್ವಿಕ್ ಯಾವಾಗಲೂ ನನ್ನ ಬ್ಯಾಗಲ್ಲಿ ಜೊತೆಗೆ ನಾನು ಇಟ್ಕೊಂಡಿರ್ತೀನಿ, ಏನಕ್ಕಾದರೂ ಯಾವ ಟೈಮಲ್ಲಾದರೂ ಯೂಸ್ ಆಗುತ್ತೆ ಅಂತ.